ನಮಸ್ಕಾರ ಪ್ರಿಯ ವೀಕ್ಷಕರಿಗೆಲ್ಲ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಲ್ಲಾ ವಿಧವಾದಂತಹ ಮಾನವೀಯ ಸಂಘರ್ಷಗಳಿಗೆ ಪರಸ್ಪರ ತಿಳುವಳಿಕೆ ಇಲ್ಲದಿರುವುದೇ ಮೂಲವಾದ ಕಾರಣವಾಗಿದೆ. ಈ ತಿಳುವಳಿಕೆ ಇಲ್ಲದಂತಹ ಸ್ಥಿತಿಯಿಂದ ಉಂಟಾಗುವಂತಹ ಸಹಾನುಭೂತಿಯ ಕೊರತೆಯೇ ಈ ಎಲ್ಲಾ ಘರ್ಷಣೆಗಳಿಗೂ ಕೂಡ ಮೂಲವಾದ ಕಾರಣ. ಇದು ನಮ್ಮೆಲ್ಲರ ಜೀವನದಲ್ಲಿ ಜೊತೆಗೆ ಧರ್ಮದಲ್ಲೂ ಕೂಡ ಸಂಭವಿಸುತ್ತದೆ. ಪರಸ್ಪರ ಅರ್ಥೈಸಿಕೊಳ್ಳುವಂತಹ ಸ್ವಭಾವ ತಿಳುವಳಿಕೆಯಿಂದ ಈ ಘರ್ಷಣೆಗಳನ್ನು ದೂರ ಮಾಡಬಹುದು, ಈ ಸ್ಥಿತಿಯಿಂದ ಹೊರಬರಲು ಸಾಧ್ಯವಿದೆ ಎನ್ನುವಂತಹ ಮಾತನ್ನ ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭಿಸೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಾಂತಿಗಳಾದ ಪ್ರಾಜ್ಞರಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಾಯು, ಜಲ, ಗಗನ, ಅನಲ, ಅಣು, ಓಂಕಾರ, ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಸೂರ್ಯ ಕರದ ಸ್ಪರ್ಶವಾದರೆ ಮಾತ್ರ ಭೂಮಿಗೆ ಬೆಳಕು ಎನ್ನುವಂತಹ ಭಾಸ್ಕರಂ ಭುವನೇಶ್ವರಂ ಎನ್ನುವಂತಹ ಅರ್ಥಗರ್ಭಿತವಾದ ಈ ಶಬ್ದಾರ್ಥವನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ವಿ ಹಾಗೂ ಪೀಠಿಕೆಯ ಕೊನೆಯ ಶ್ಲೋಕದ ಅರ್ಥವನ್ನು ಕೂಡ ಅರಿತುಕೊಂಡ್ವಿ. ಇಂದಿನಿಂದ ಅತ್ಯಂತ ಮಂತ್ರಶಕ್ತಿಯ ಗೂಢಾರ್ಥವನ್ನ ಹೊಂದಿರುವಂತಹ ಈ ಆದಿತ್ಯ ಹೃದಯದ ಪಾರಾಯಣವನ್ನ ನಾವೀಗ ಆರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ಅದನ್ನ ನಮಗಾಗಿ ತಿಳಿಸ್ಕೊಡ್ಬೇಕು, ವಿವರಿಸಬೇಕು ಅಂತ ಪ್ರಾರ್ಥನೆಗಳು. ಸಾಮಾನ್ಯವಾಗಿ ಶ್ರೀಮದ್ ರಾಮಾಯಣದಲ್ಲಿ ಯಾವುದು ಮಂತ್ರಗಳ ಪ್ರಸಕ್ತಿ ಇಲ್ಲ, ಸ್ತೋತ್ರಗಳು ಇಲ್ಲ. ಹಾಗೆ ನೋಡಿದೆ ಇದನ್ನು ಮಾತ್ರ ಆದಿತ್ಯ ಹೃದಯವನ್ನ ಸ್ತುತಿ, ಸ್ತೋತ್ರ, ಪ್ರಾರ್ಥನೆ, ನುತಿ ಅಂತೆಲ್ಲ ಕರೆದಿದ್ದಾರೆ. ಆದಿತ್ಯನಿಗೆ ಸಂಬಂಧಪಟ್ಟರಲ್ಲಿ ಚರ್ಚಿತವಾಗಿದೆ ಬೇಕಷ್ಟು ವಿಷಯಗಳು. ಆದರೆ ನಾವು ಸಾಮಾನ್ಯರು, ನಮ್ಮಂತಹವರು ಅಂದರೆ ವೇದ ಗೊತ್ತಿಲ್ಲದವರು, ವೇದ ಗೊತ್ತಿದ್ದರು ಅಂದರೆ ವೇದ ಓದುವುದಲ್ಲ, ವೇದವನ್ನು ಹೀಗೇ ಓದಬೇಕು ಅನ್ನೋ ನಿಯಮ ಇದೆ. ಅಂದರೆ ಸ್ವರ, ಉತ್ತ, ಅನುದಾತ್ತ ಇವುಗಳ ಸಹಿತ ಓದಬೇಕದನ್ನು. ಹಾಗೆ ನಮಗೆ ಗೊತ್ತಿಲ್ಲ, ಅದಕ್ಕೊಂದು ಪಾಠ ಇದೆ. ಅದು ಗೊತ್ತಿಲ್ಲದ್ದರಿಂದ ನಾವು ಆದಿತ್ಯನಿಗೆ ಸಂಬಂಧಪಟ್ಟಿರತಕ್ಕಂಥ ಅನೇಕ ಮಂತ್ರಗಳು ಯಾವುದನ್ನು ಓದಲಿಕ್ಕೆ ಆಗೋದಿಲ್ಲ. ಯಾವುದು ವೇದಗಳಲ್ಲಿ ನಿಕ್ಷಿಪ್ತವಾಗಿದೆಯೋ, ಯಾವುದು ಆದಿತ್ಯ ಪರವಾಗಿರತಕ್ಕಂತಹ ರಹಸ್ಯಾತ್ಮಕ ವಿಷಯಗಳನ್ನು ವೇದಗಳಲ್ಲಿ ಚಿಂತನೆ ಮಾಡಿದ್ದಾರೋ, ಆದಿತ್ಯನಿಗೆ ಸಂಬಂಧಪಟ್ಟಿರತಕ್ಕಂಥ ಅನೇಕ ವಿಷಯಗಳನ್ನು ಋಷಿ ಮುನಿಗಳು ದರ್ಶನ ಮಾಡಿದ್ದಾರೋ, ಅದನ್ನು ನಾವು ಓದಲಿಕ್ಕೆ ಸಾಧ್ಯವಾಗದೇ ಇರುವ ಹಿನ್ನೆಲೆಯಲ್ಲಿ ಆ ಎಲ್ಲ ಅಂಶಗಳನ್ನು ಮಹರ್ಷಿಗಳು, ವಾಲ್ಮೀಕಿಗಳು ಈ ಆದಿತ್ಯ ಹೃದಯದಲ್ಲಿ ಗರ್ಭೀಕರಿಸಿಬಿಟ್ಟಿದ್ದಾರೆ. ಇದನ್ನು ಯಾರು ಬೇಕಾಗಿದ್ದರೂ ಓದಬಹುದು, ವ್ಯಕ್ತಿ ಬೇಕಾಗಿದ್ದರೂ ಇದನ್ನು ಪಠಣ ಮಾಡಬಹುದು. ಏನಪ್ಪ ಇಚ್ಛೆ ಅಂದರೆ ತಪ್ಪಿಲ್ಲದೆ ಓದಬೇಕಷ್ಟೇ. ತಪ್ಪಿಲ್ಲದೆ ಓದಬೇಕೋ ಪ್ರಶ್ನೆ ಇಲ್ಲ, ಓದಲೇಬೇಕು ತಪ್ಪಿಲ್ಲದೆ. ಏನು ಮಾಡಿದ್ರೂ ತಪ್ಪಿಲ್ಲದೆ ಮಾಡಬೇಕು ನಾವು. ಆದ್ದರಿಂದ ಸ್ವರಸಹಿತವಾಗಿ ನಿಮಗೆ ಎಷ್ಟು ರಾಗವಾಗಿ ಬಂದರೆ, ನಾನು ಕತ್ತೆ ರಾಗ ಆಡಿದ್ರೂ ಆ ರೀತಿ ಹೇಳಬೇಕು ಅಂತ, ಅಂದರೆ ಗದ್ಯವಲ್ಲ ಪದ್ಯಾತ್ಮಕವಾಗಿ ಹೇಳಬೇಕು ಅನ್ನತಕ್ಕಂಥದ್ದು ಅಪೇಕ್ಷಣೀಯ. ಅಲ್ಲಿ ಇರತಕ್ಕ ಎಲ್ಲ ಶಕ್ತಿಯನ್ನು ಹೊಂದಿರತಕ್ಕಂತಹ ಸೌರ ವಿಜ್ಞಾನ. ಎರಡನೆಯದು ಜಾತ್ಯತೀತವಾಗಿ, ಲಿಂಗಾತೀತವಾಗಿ, ದೇಶಾತೀತವಾಗಿ ಯಾರು ಬೇಕಾಗಿದ್ದರೂ ಇದನ್ನು ಪಠಣ ಮಾಡಬಹುದು ಅನ್ನತಕ್ಕಂಥ ಎರಡನೇದು. ಮೂರನೆಯದು ಶುದ್ಧವಾಗಿ ಓದಬೇಕು. ಓದುವುದರಿಂದ ಅದು ಗದ್ಯಾತ್ಮಕವಾಗಿ ಇರುತ್ತೆ, ಸ್ವಲ್ಪ ಪದ್ಯಾತ್ಮವಾಗಿದ್ದರೆ ನೆನಪಿನಲ್ಲೂ ಉಳಿಯುತ್ತೆ, ರಾಗವಾಗಿರುತ್ತೆ ಎನ್ನುವುದು ಅಪೇಕ್ಷಣೀಯ. ಹೀಗೆ ಮಾಡುವುದರಿಂದ ಏನೇನು ಫಲಗಳಿವೆ ಅದನ್ನೆಲ್ಲ ನಾನೀಗಾಗಲೇ ಸಾಕಷ್ಟು ಉಪನ್ಯಾಸಗಳು ಕೊಟ್ಟುಬಿಟ್ಟಿದ್ದೇನೆ ಹಿಂದೆ. ಪೀಠಿಕೆಯಲ್ಲಿ ಮಾತನಾಡ್ತಾ ಇರಬೇಕಾದ್ರೆ
ಆದ್ದರಿಂದ ಈಗ ಸಾಹಿತ್ಯ ಹೃದಯವನ್ನು ಆರಂಭ ಮಾಡಿಬಿಡೋಣವೇ. ಒಳ್ಳೆ ವಿಶೇಷವಾದ್ದು ಆ ಇಡೀ ಆದಿತ್ಯ ಹೃದಯದ ತತ್ವ ಏನು ಅನ್ನುವುದನ್ನು ಈ ಮೊದಲನೆಯ ಶ್ಲೋಕದ ಮೊದಲ ಕಾಲು ಭಾಗದಲ್ಲೇ ಹೇಳ್ತಾರೆ. ಸರ್ವದೇವಾತ್ಮಕೋ ಹ್ಯೇಷ ತೇಜಸ್ವಿ ರಶ್ಮಿ ಭಾವನಃ ಯೇಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ. ಇದು ಮೊದಲನೇ ಶ್ಲೋಕ. ಆದಿತ್ಯ ಹೃದಯ ಆರಂಭ ಆಗಿದೆ. ಈಗ ಆದಿತ್ಯ ಹೃದಯದ ಆರಂಭದಲ್ಲಿಯೇ ವಾಲ್ಮೀಕಿ ಮಹರ್ಷಿಗಳು ಬಹುದೊಡ್ಡ ತತ್ವವನ್ನು, ಬಹುದೊಡ್ಡ ಸಿದ್ಧಾಂತವನ್ನು, ಬಹುದೊಡ್ಡ ದರ್ಶನವನ್ನು ದಾಖಲು ಮಾಡಿಬಿಡ್ತಾರೆ. ಸರ್ವದೇವಾತ್ಮಕೋ ಹ್ಯೇಷ, ಸರ್ವದೇವ ಆತ್ಮಕ ಏಷ, 4 ಪದಗಳಿದೆ ಇದರಲ್ಲಿ. ಈ ಏಷ ಅನ್ನುವುದು ಬಹಳ ಪ್ರಧಾನವಾದ ಪದ. ಏಷ ಅಂದ್ರೆ ಅರ್ಥ ಏನು? ಏಷ ಅಂದರೆ ಸಂಸ್ಕೃತದಲ್ಲಿ ಇವನೇ, ಇದೇ, ಈತನೇ. ಆ ಒತ್ತು ಕೊಟ್ಟು ಹೇಳೋದು, ಈತನೇ ಕಣಪ್ಪ, ಇನ್ಯಾರೋ ಅಲ್ಲ, ಈತನೇ. ಏಷ 3 ಬಾರಿ ಆದಿತ್ಯ ಹೃದಯದಲ್ಲಿ ಏಷ ಶಬ್ದ ಪ್ರಯೋಗ ಆಗುತ್ತೆ. ಆದಿತ್ಯ ಹೃದಯ ಮುಗಿದ ಮೇಲೆ, ಅಂದರೆ ರವೇ ಲೋಕ ಸಾಕ್ಷಿಣಿ ಅಂತ ಆದಮೇಲೆ ಒಂದಷ್ಟು ಮುಂದುವರಿಯುತ್ತೆ ಅದು ಆ ಅಧ್ಯಾಯದಲ್ಲಿ, ಆ ಸರ್ಗದಲ್ಲಿ. ಅಲ್ಲೂ ಒಂದಷ್ಟು ಏಷ ಬರ್ತದೆ. ನಾನು ಬಹುಶಃ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಬರೀ ಆದಿತ್ಯ ಹೃದಯ ಮಾತ್ರವನ್ನು ನಾವು ನೋಡ್ತಾ ಇದ್ದೇವೆ. ಆದಿತ್ಯ ಹೃದಯದ ಒಳಗೆ 3 ಬಾರಿ ಏಷ 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 ಅಂತ ಬರುತ್ತೆ. ಏಷ ಅಂದ್ರೇನು? ಆತನೇ, ಆತನೇ, ಈತನೇ, ಇವನೇ, ಇದೇ. ಯಾಕೆ ಈ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಅಂದರೆ, ಸಾಮಾನ್ಯವಾಗಿ ನಾವು ದೇವರ ಬಗ್ಗೆ ಮಾತಾಡಿದಾಗ ಶ್ರೀರಾಮಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹುಂ ಅಂತ ವರ್ಣನೆ ಮಾಡ್ತೀವಿ. ಯಾರೋ ಒಬ್ಬ ಆತನಿಗೆ ಶ್ರೀರಾಮ ಅಂದ್ರೆ ಏನಪ್ಪ ಅಂದರೆ ಹೇಳ್ತೀವಿ, ದಶರಥನ ಮಗನಾಗಿದ್ದಾನೆ ಇತ್ಯಾದಿ ವರ್ಣನೆ ಮಾಡ್ತೀವಿ. ಅವಾಗ ಅವನೇನು ಹೇಳಿದವನು, ಅಯ್ಯೋ ಯಾರೋ ಕವಿ ಬರೆದಿರೋದ್ರಿ ಅಂದ್ಬಿಡ್ದ. ಅಲ್ಲಿ ಇನ್ನೇನು ಮಾಡ್ತೀಯ? ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಬ್ಬ ಕೃಷ್ಣನ ವಿಗ್ರಹವನ್ನು ತೋರಿಸ್ತೀವಿ ಅಂತ, ಮೀರೂಪ ಮೀಮಕೂಟದ ಓರಣಿಸಿದಳಕಾವಳಿಯ ಪೆರೆನೋಸ ಕತ್ತುರಿಯ ತಿಲಕದ ತುರುಗೆವೆಯ ನಿಟ್ಟೆಸಳುಗಂಗಳ ಸುನಾಸಿಕದ ಪೊಳೆವಲ್ಲು ನಸು ತೋರುವ ಕಿರುನಗೆಯ ಕದಪುಗಳ ಅಂತ ವರ್ಣನೆ ಮಾಡಿ. ಒಂದು ದೊಡ್ಡ ಕಿರೀಟವನ್ನು ಇಟ್ಟುಕೊಂಡಿದ್ದಾನೆ, ಕೆಳಗೆ ಮುಂಗುರುಳಿದೆ, ಪೆರೆನೊಸಲ ಕತ್ತುರಿಯ ತಿಲಕದ ಅಗಲವಾಗಿರೋ ಹಣೆಯಲ್ಲಿ ತಿಲಕ ಇದೆ, ತುರುಗೆವೆಯ ಎವೆ ಈ ರೆಪ್ಪೆಗಳ ಮೇಲಿರತಕ್ಕಂಥ ಕೂದಲುಗಳು ಅದು ಹೇಗಿದೆ, ನಿಟ್ಟೆಸಳುಗಂಗಳ ಅಗಲವಾಗಿರುವ ಕಣ್ಣುಗಳಿದೆ, ನೀಳ ನಾಸಿಕ ಇದೆ. ಅಯ್ಯೋ ಯಾರ ಶಿಲ್ಪಿ ಕೆತ್ತಿದಾನ್ರಿ ಅಂತಾನು. ಅಥವಾ ಪುರಿ ಜಗನ್ನಾಥ ನೋಡಿದ್ರೆ ಯಾರೋ ಮರದ ಬೊಂಬೇನ್ರಿ ಅಂತಾನ. ಅಥವಾ ಶಿಲ್ಸಿ ಮಾರಮ್ಮನ್ ತಗೊಂಡೋಗಿ ನಿಮ್ಮೂರು ಕರ್ಕೊಂಡು ಹೋಗಿ ತೋರಿಸಿದ್ರೆ ತುಂಬ ಸುಂದರವಾಗಿದೆ, ಆದರೆ ಮರದಲ್ಲಿ ಕೆತ್ತಿದ್ದಾರೆ, ಬಣ್ಣ ಹಚ್ಚಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಈ ಯಾವುದನ್ನು ನೀವು ದೈವ 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 ಅಂತ ಹೇಳಿದರೆ ಏನೋ ಒಂದು ಹೇಳ್ತಾರೆ, ಅದೆಲ್ಲ ಇದೆಲ್ಲ ಮರ, ಅದು ಗಿಡ, ಬಳ್ಳಿ, ಕಲ್ಲು, ಲೋಹ. ಆದರೆ ಸೂರ್ಯನಿಗೆ ಹೇಳಿದ್ರೆ ನೀವೇನು ಹೇಳೋಕ್ಕಾಗ, ಏಷ ಇವನೇ ಕಣಪೋ ಅಂದ್ರೆ ಆಗೋಯ್ತು. ನೀವು ಏನು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಏನೋ ಹೇಳೋಕೆ ಹತ್ರಕ್ಕೆ ಹೋಗೇ ಆಗಲ್ಲ. ವಿಜ್ಞಾನಿಗಳು ಏನೋ ಹೇಳಿದ್ದಾರೆ, ಅದರೊಳಗೆ ಅದು ಇದೆಯಂತೆ, ಇದು ಅಂತೆ ಪಾಪ ಕಷ್ಟಪಟ್ಟು ಪತ್ತೆ ಮಾಡ್ತಾ ಇದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಪರಮಸತ್ಯ ಗೊತ್ತಾಗೋದು ಯಾವಾಗ? ಹತ್ರಕ್ಕೆ ಹೋದಾಗ್ತಾನೆ. ಹತ್ರಕ್ಕೆಲ್ಲ ಹೋದಕ್ಕಾಗತ್ತೆ. ಈ ವಿಜ್ಞಾನಿಗಳೆಲ್ಲ ಏನು ಹೇಳ್ತಾ ಇದ್ದಾರೆ ಗೊತ್ತೇ, ಕೆಲವು ಶತಮಾನಗಳು ಆಗ್ತಾ ಇದ್ದಾಗೆ ಬಿಸಿಲಿನ ತಾಪ ತಟ್ಕೊಳ್ಳೋಕೆ ಎಷ್ಟು ಆಗೋದಿಲ್ಲ ಅಂದರೆ ಸಾಧ್ಯನೋ ಬೇರೆ ಗ್ರಹಕ್ಕೆ ಓಡೋಗ್ಬೇಕು ಅಂತ, ಅದು ಸೂರ್ಯನಿಂದ ದೂರ ಹೋಗ್ಬೇಕು ಅಂತಂತ ಲೆಕ್ಕ ಹಾಕ್ತಿರೋದೀಗ. ಅದು ಸೂರ್ಯನ ಹತ್ರಕ್ಕೆ ಹೋಗೋಕ್ಕಾಗತ್ತೆ? ಮೊದಲನೇ ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಒಳಗೇನಿದೆ ನಮ್ಗೆ ಗೊತ್ತಿಲ್ಲ, ಅದು ಗುಹ್ಯ, ಅದು ದೇವ್ರು ಇಡ್ಬೋದು.
ಅನ್ನುವ ಮಟ್ಟಿಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಸರ್ವದೇವಾತ್ಮಕೋ ಹ್ಯೇಷ, ಏಷ ಇವನೇ ಕಣೆಯ ದೇವರು, ಈತನೇ ದೈವ ಅನ್ನತಕ್ಕಂತಹ ವಿಶೇಷ ಅಂಶವನ್ನ ವಾಲ್ಮೀಕಿ ಮಹರ್ಷಿಗಳು ಆದಿತ್ಯ ಹೃದಯದ ಪ್ರಾರಂಭದಲ್ಲಿಯೇ ದಾಖಲು ಮಾಡುತ್ತಾರೆ. ಎರಡನೇ ಇನ್ನೊಂದು ಅಂಶವನ್ನು ದಾಖಲು ಮಾಡ್ತಾರೆ. ಆ ಎರಡನೇ ಅಂಶವೇ ಸರ್ವದೈವಾತ್ಮಕ ಅಂದ್ರೆ ಅರ್ಥ ಮಾಡಿಕೊಳ್ಳೋದು. ಸರ್ವದೈವದ ಆತ್ಮವೂ ಈತನೇ ಕಣಯ್ಯ. ಯಾವ ಯಾವ ದೇವರುಗಳ ಬಗ್ಗೆ ನೀವು ಕಲ್ಪನೆ ಇಟ್ಕೊಂಡಿದ್ದೀರಿ, ಇದು ನಮ್ಮ ದೇವರು, ಇದು ನಮ್ಮ ಕುಲ ದೇವರು, ಇದು ನಮ್ಮ ಮನ್ ದೇವರು, ಇದು ಆ ಊರಿನಲ್ಲಿರೋ ದೇವರು, ಇದು ಬಹಳ ಶ್ರೀಮಂತ ದೇವರು, ಇದು ಪಾಪ ಬಡ ದೇವರು, ಈ ದೇವರು ಬಟ್ಟೆ ಮಹಾ ಇಷ್ಟ, ಈ ದೇವರು ಕಡುಬು ಮಹಾ ಇಷ್ಟ, ಏನೋ ಹೇಳ್ತಾ ಇದ್ದೀವಲ್ಲ. ಹಾಗೆ ನಾವು ಯಾವ ಯಾವ ದೇವರುಗಳನ್ನು ಭಾವಿಸಿದ್ದೇವೋ ಸರ್ವದೇವಾತ್ಮಕೋ, ಎಲ್ಲ ದೇವತೆಗಳ ಒಳಗೂ ಇರತಕ್ಕಂಥ ಆತ್ಮ ಈತನೇ. ಅಂದ್ರೆ ಅರ್ಥ ಏನು? ಈತ ಆತ್ಮ ಆಗಿ ರೂಪಗಳು ಕೋಟಿ ಇರಬಹುದು. ಒಂದೇ ಆತ್ಮಶಕ್ತಿ ಇದ್ದು ಕೋಟಿ ಕೋಟಿ ದೇಹಗಳು ಇರುವಂತೆ. ನಾನು ಬೇರೆ, ನೀನು ಬೇರೆ, ಮತ್ತೊಬ್ಬರು ಬೇರೆ, ಅದೊಬ್ಬರು ಬೇರೆ, ಎಲ್ಲರೂ ನೋಡ್ಲಿಕ್ಕೆ ಬೇರೆ ಬೇರೆಯೇ. ಆದರೆ ಎಲ್ಲರ ಆತ್ಮವೂ ಒಂದೇ, ಎಲ್ಲರೂ ಪ್ರಾಣವೇ. ಅದನ್ನು ಹೇಳ್ತಾ ಇದ್ದಾನೆ ಆತ ವಾಲ್ಮೀಕಿ ಮಹರ್ಷಿ. ಸರ್ವದೇವಾತ್ಮಕ ಯಾರಪ್ಪ? ಈ ಸೂರ್ಯ, ಈ ಆದಿತ್ಯ. ಸರ್ವದೇವಾತ್ಮಕೋ ಹ್ಯೇಷ. ಹೀಗೆ ಹೇಳುವುದರಿಂದ ಎರಡು ತತ್ವಗಳನ್ನು ಸ್ಥಾಪನೆ ಮಾಡಿದ ಹಾಗಾಗುತ್ತೆ. ಮೊದಲನೇ ತತ್ವ ಏನು? ಎಲ್ಲ ದೇಹದ ಒಳಗೂ ಇರತಕ್ಕಂಥ ಆತ್ಮ ಒಂದೇ ಅಂತ ಹೇಳಿದ್ಯಾರು? ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಅದಕ್ಕೆ ಏನು ಹೇಳಿದರು? ಅಹಂ ಬ್ರಹ್ಮ ಅಸ್ಮಿ, ನನ್ನಲ್ಲಿಯೂ ಬ್ರಹ್ಮ, ನಿನ್ನಲ್ಲಿಯೂ ಬ್ರಹ್ಮ, ಅವರಲ್ಲಿಯೂ ಬ್ರಹ್ಮ, ಮತ್ತೊಬ್ಬರಲ್ಲಿಯೂ ಬ್ರಹ್ಮನ್. ಎಲ್ಲರ ಒಳಗೂ ಇರತಕ್ಕಂಥದ್ದು ಬ್ರಹ್ಮವೇ. ಅದನ್ನೇ ಹೇಳ್ತಾ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಸರ್ವದೇವಾತ್ಮಕೋ ಹ್ಯೇಷ. ಎಲ್ಲರ ಒಳಗೂ ಇರತಕ್ಕಂಥದ್ದು ಈತನೇ. ಈತನೇ ಬ್ರಹ್ಮ, ಈತನೇ ವಿಷ್ಣು, ಈತನೇ ಅದು ಮುಂದಿನ ಭಾಗ. ವ್ಯತ್ಯಾಸ ಇಲ್ಲ ರೀ. ಎಲ್ಲ ದೇವರ ಒಳಗೂ ಇರತಕ್ಕಂಥದ್ದು ಒಂದೇ ಶಕ್ತಿ. ಇದು ಹೊಸದಾಗಿ ರಾಮಾಯಣದಲ್ಲಿ ಹೇಳ್ತಾ ಇರೋದಲ್ಲ. ಇದನ್ನ ಋಗ್ವೇದದಲ್ಲಿಯೇ ಇದರ ಬಗ್ಗೆ ದಾಖಲಾಗುತ್ತೆ. ಮೊದಲನೇ ಮಂಡಲದಲ್ಲಿ ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ ಆಹುಹು ಅಥೋ ದಿವ್ಯ ಸಸುಪರ್ಣೋ ಗರುತ್ಮಾನ್ ಏಕಂ ಸತ್ ವಿಪ್ರಾಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹುಹು. ಎಷ್ಟು ಪ್ರಧಾನವಾದ ಪ್ರಸಿದ್ಧವಾದ ಏಕಾತ್ಮವಾದ ತತ್ವ ಇದು ಅಂತ ಹೇಳಿದರೆ, ಪಾಶ್ಚಾತ್ಯರಿಗೆ ನಮ್ಮ ಮೇಲೆ ಒಂದು ಆಕ್ಷೇಪಣೆಯನ್ನು ಹೇಳ್ತಾರೆ. ನಿಮ್ಮಲ್ಲಿ ಸಾವಿರಾರು ದೇವತೆಗಳಿದ್ದಾರೆ ಅಂತ. ಯಾರು ಹೇಳಿದ್ರು ಸಾವಿರಾರು ದೇವತೆಗಳಿದ್ದಾರೆ ಅಂತ? ಒಂದು ದೇವತೆಯೇ ಸಾವಿರಾರು ರೂಪದಲ್ಲಿ ಕಾಣಿಸ್ತಾ ಇದ್ದಾನೆ ಅಷ್ಟೇನೆ. ಈಗ 1,000 ಹಸುಗಳನ್ನು ಕಟ್ಟಾಕಿ 1000 ಹಸುಗಳಲ್ಲಿ ಹಾಲನ್ನು ಕರೆಯಿರಿ. 1000 ಹಸುಗಳ ಹಾಲು ಒಂದೇ ಬಣ್ಣ, ಅದು ಎರಡಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ 1000 ದೇವರುಗಳಿರಬಹುದು, ಅದ್ರ ಒಳಗಿರೋದು ಒಂದೇ ಆತ್ಮವೇ. ಅದನ್ನೇ ಆ ಋಗ್ವೇದ ಋಷಿ ಹೇಳ್ತಾ ಇದ್ದಾನೆ. ಇಂದ್ರಂ, ಇಂದ್ರ, ಮಿತ್ರಂ, ಸೂರ್ಯ, ವರುಣ, ವರುಣ ಗೊತ್ತೇ. ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ, ದಿವ್ಯ ಸ ಸುಪರ್ಣೋ ಅಂದ್ರೆ ಗರುಡ, ಗರುತ್ಮಾನ್ ಅದು ಅದೇನೆ. ಇದೆಲ್ಲ ಅಗ್ನಿಂ ಯಮಂ ಮಾತರಿಶ್ವ. ಇಷ್ಟೊಂದು ದೇವತೆಗಳ ಹೆಸರು ಹೇಳ್ತಾ ಇದ್ದೀರಿ, ಆದರೆ ಏಕಂ ಸತ್ ಅದೆಲ್ಲ ಒಂದೇ ಕಣೆ. ವಿಪ್ರಾಹ ಬಹುಧಾ ವದಂತಿ. ವಿಪ್ರ ಅಂದ್ರೆ ಮಹಾಜ್ಞಾನಿ ಅಂತಂತ, ಬಹಳ ಬುದ್ಧಿವಂತ. ಅವರದ್ದು 100 ಹೆಸರುಗಳಿಂದ ಕರೀತಾನೆ. ಬೆಂಕಿ ಅಂತಾನೆ, ಅಗ್ನಿ ಅಂತಾನೆ, ಹವ್ಯವಾಹನ ಅಂತ ಕರೀತಾನೆ, ಸಪ್ತಜ್ವಾಲ ಅಂತ ಕರೀತಾನೆ. ಏನ ಹೆಸರು ಕರೀತಾನಪ್ಪ ಆತನಿಗೆ ಗೊತ್ತಿದೆ ಹೆಸರು ಕರೀಲಿಕ್ಕೆ. ಕಮಲ ಅಂತಾನೆ, ಪದ್ಮ ಅಂತ ಹೇಳ್ತಾನೆ, ನೈದಿಲೆ ಅಂತ ಏನೇನು ಹೆಸರಿಂದ ಒಂದೇ ಹೂವನ್ನು ಕರೀತಾನಾತ. ಅಂದರೆ ಬುದ್ಧಿವಂತರಾಗಿರತಕ್ಕಂತಹವರು ಒಂದೇ ಶಕ್ತಿಯನ್ನು ನಾನಾ ಹೆಸರುಗಳಿಂದ ಕರೀತಾರೆ. ಹಾಗೆ ಸರ್ವದೇವಾತ್ಮಕೋ ಹ್ಯೇಷ ಅಂದರೆ ಈತನೇ, ಈ ಆದಿತ್ಯನೇ
ಎಲ್ಲ ದೇವರುಗಳ ಆತ್ಮದಲ್ಲಿಯೂ ಇದ್ದಾನೆ. ಎಲ್ಲ ದೇವರುಗಳ ಆತ್ಮದಲ್ಲಿಯೂ ಇದ್ದಾನೆ ಅನ್ನತಕ್ಕಂಥದ್ದರ ಪ್ರಧಾನವಾದ ಅರ್ಥ ಏನಪ್ಪ ಅಂದರೆ ಅದೊಬ್ಬನೇ. ದೇವನೊಬ್ಬ, ನಾಮ ಹಲವು, ಬಸವಣ್ಣನ ಮಾತು. ಅಂದರೆ ಬಸವಣ್ಣ ಆದಿತ್ಯ ಹೃದಯದ ಮೂಲವನ್ನು, ವಾಲ್ಮೀಕಿ ಮಹರ್ಷಿಗಳ ಹೃದಯವನ್ನು, ಅಥವಾ ಋಗ್ವೇದದ ಆ ಮುಂದನೇ ಮಂಡಲದಲ್ಲಿಯ ದರ್ಶನವನ್ನು ತನ್ನ ವಚನದಲ್ಲಿ ತಗೊಂಡು ಬಂದ್ಬಿಡ್ತಾನೆ. ಅಂದರೆ ಇಂತಹ ಬೃಹತ್ ಮಹತ್ ತತ್ವವೊಂದನ್ನು ಕುರಿತು ಸರ್ವದೇವಾತ್ಮಕೋ ಹ್ಯೇಷ ಅನ್ನತಕ್ಕಂತಹ ಆದಿತ್ಯ ಹೃದಯದ ಮೊಟ್ಟ ಮೊದಲನೆಯ ಭಾಗದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಘೋಷಣೆ ಮಾಡ್ತಾ ಅದನ್ನು ಅದ್ವೈತ ಸಿದ್ಧಾಂತದ ಮೂಲ ಸೂತ್ರವಾಗಿ ದಾಖಲು ಮಾಡ್ತಾರೆ. ಹೀಗಾಗಿ ಆದಿತ್ಯ ಹೃದಯದ ಪ್ರಾರಂಭ ಆಗತಕ್ಕಂಥದ್ದೇ ಅದ್ವೈತದ ಘೋಷಣೆಯಿಂದ. ಇದಕ್ಕೆ ನಾನು ಇನ್ನೊಂದು ಶ್ಲೋಕವನ್ನು ಐತಿಹಾಸಿಕವಾಗಿ ಬೇಲೂರಿನ ಆಧಾರ ತಗೊಂಡು ಹೇಳಬೇಕು.